ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ಇವತ್ತು ನಾನು ನಿಮಗೆ ಈಸಿ ಮೆಥಡಲ್ಲಿ ಆರಿ ವರ್ಕಿದ್ದು ಎಂಡ್ ನಾಟ್ ಹೇಗೆ ಹಾಕೋದು, ಚೈನ್ ಸ್ಟಿಚ್ಚಲ್ಲಿ ನೀವು ಎಂಡ್ ನಾಟ್ ಹಾಕ್ತೀರಾ ನೋಡಿ, ಅದನ್ನು ಹೇಗೆ ಹಾಕೋದು ಅಂತ ಈಸಿ ಮೆಥಡಲ್ಲಿ ನಾನು ಹೇಳಿಕೊಡ್ತೇನೆ. ಸೊ ತುಂಬ ಜನ ಬಿಗಿನರ್ಸಿಗೆ ಒಂದು ಕಷ್ಟ ಆಗುತ್ತೆ, ಅಂದರೆ ಆರಿ ಎಂಡ್ ನಾಟ್ ಹೇಗೆ ಹಾಕೋದು ಅಂತ. ಸೊ ಅದು ಸ್ವಲ್ಪ ಈಸಿ ಆಗಲಿ ಅಂತ ನಾನು ಈ ಟ್ರಿಕ್ಸ್ನ ನಿಮಗೆ ಹೇಳಿಕೊಡ್ತಾ ಇದ್ದೇನೆ. ಫಸ್ಟಿಗೆ ನಾವು ಚೈನ್ ಸ್ಟಿಚ್ ಹಾಕ್ಕೊಳ್ಳುವ. ಈ ರೀತಿ ನಾನು ಫಸ್ಟಿಗೆ ಚೈನ್ ಸ್ಟಿಚ್ ಹಾಕ್ಕೊಳ್ತೇನೆ. ಈಗ ಚೈನ್ ಸ್ಟಿಚ್ ಹಾಕ್ಕೊಂಡೆ ನೋಡಿ. ಈಗ ಎಂಡ್ ನಾಟ್ ಹೇಗೆ ಹಾಕೋದು ಅಂದರೆ, ಲಾಸ್ಟಿಗೆ ನಿಮಗೆ ಚೈನ್ ಬರುತ್ತೆ ನೋಡಿ, ಅದನ್ನು ಹೀಗೆ ತೆಗಿಬೇಕು ಮೇಲೆ, ಮತ್ತು ಅದರ ಒಳಗಡೆಯಿಂದ ಇನ್ನೊಂದು ಚೈನ್ ತೆಗಿಬೇಕು, ಆಯಿತಾ. ಈ ಸೆಕೆಂಡ್ ತೆಗೆದ ಚೈನಿನ ಒಳಗಡೆಯಿಂದ ಈ ಫಸ್ಟ್ ತೆಗೆದ ಚೈನನ್ನು ಹೀಗೆ ಇಟ್ಕೊಂಡ್ರೆ ಸಾಕು. ಜಸ್ಟ್ ಹಿಡ್ಕೊಳ್ಬೇಕು, ಏನು ಮಾಡಲಿಕ್ಕಿಲ್ಲ, ಜಸ್ಟ್ ಇಟ್ಕೊಂಡು ಕೆಳಗಡೆ ಕೈಯಲ್ಲಿ ನಿಮ್ಮ ಹತ್ರ ಎರಡು ಇದೆಯಲ್ಲ, ಅದನ್ನು ಹೀಗೆ ಮೆಲ್ಲ ಎಳೆದಿದ್ರೆ ಲಾಕ್ ಬೀಳತ್ತೆ, ಆಯಿತಾ. ಸೊ ಇನ್ನೊಂದು ಸಲ ತೋರಿಸ್ತೇನೆ ನಾನು ನಿಮಗೆ ನೋಡಿ. ಹೀಗೆ ನೀವು ಚೈನ್ ತೆಗಿತಾ ಬರ್ತೀರ ನೋಡಿ, ಸ್ಟ್ರೈಟ್ ಇರಬೇಕು ನೀಡಲ್, ಕ್ರಾಸ್ ಎಲ್ಲ ಮಾಡಬೇಡಿ. ಹೀಗಿದ್ರೆ ನೋಡಿ ಈ ರೀತಿ ಈಸಿ ಮೆಥಡ್. ನೀವು ಇದನ್ನು ಒಂದು 10 ಸಲ ಟ್ರೈ ಮಾಡಿದರೆ, ವಿಡಿಯೋ ನೋಡ್ಕೊಂಡು ಒಂದು 10 ಸಲ ಟ್ರೈ ಮಾಡಿ, ಆಗ ನಿಮಗೆ ಎಷ್ಟು ಈಸಿಯಾಗಿ ಬರುತ್ತೆ ನೋಡಿ, ಆಯಿತಾ. ಸೊ ಈಗೇನು ಮಾಡಬೇಕು, ಎಂಡ್ ನಾಟಿಗೆ ಎಂಡ್ ಚೈನನ್ನು ಸ್ವಲ್ಪ ಮೇಲೆ ಎಳಿಬೇಕು, ಒಳಗಡೆಯಿಂದ ಇನ್ನೊಂದು ಚೈನ್ ತಗೊಳ್ಬೇಕು ಹೀಗೆ, ಆಯಿತಾ. ಈ ಸೆಕೆಂಡ್ ತೆಗೆದ ಚೈನ್ನ ಒಳಗಡೆಯಿಂದ ನೀಡಲ್ ಹಾಕಿ ಫಸ್ಟ್ ತೆಗೆದ ಚೈನನ್ನು ಜಸ್ಟ್ ಹೀಗೆ ಇಟ್ಕೊಳ್ಬೇಕು. ಇಟ್ಕೊಂಡು ಏನು ಮಾಡಬೇಕು, ಮೇಲೆ ಏನು ಎಳಿಲಿಕ್ಕಿಲ್ಲ, ಕೆಳಗಡೆಯಿಂದ ಕೈಯಲ್ಲಿರುವ ದಾರಾನ ಹೀಗೆ ಎಳಿಬೇಕು, ಆಯಿತಾ. ಇಷ್ಟೇ ಸಿಂಪಲ್ ಮೆಥಡ್. ಸೊ ಕೆಲವರು ಹೇಳ್ತಾರೆ, ಮೇಡಮ್ ನಮಗೆ ಚೈನ್ ಇದು ನಾಟ್ ಎಲ್ಲ ದೊಡ್ಡದಾಗುತ್ತೆ ಮತ್ತು ಕಟ್ ಮಾಡಿದರೆ ಹೋಗುತ್ತೆ ಅಂತ. ಸೊ ಆಗ ನೀವು ಕೆಲವರು ಏನು ಮಾಡ್ತೀರಾ ಅಂದರೆ ನೋಡಿ, ಇಲ್ಲಿಗೆ ಇಷ್ಟು ದೊಡ್ಡದು ಆಯಿತು ಚೈನ್, ಆಯಿತಾ. ಸೊ ಕೆಲವರು ಏನು ಮಾಡ್ತೀರಾ, ಇಲ್ಲಿ ಕಟ್ ಮಾಡ್ತೀರಾ ನೋಡಿ, ಇಲ್ಲಿ ಕಟ್ ಮಾಡ್ತೀರಾ. ಇಲ್ಲಿ ಕಟ್ ಮಾಡುವಾಗ ಏನಾಗುತ್ತೆ, ಎಲ್ಲ ಥ್ರೆಡ್ಡು ಹೋಗುತ್ತೆ ರಿಟರ್ನ್. ಸೊ ಹಾಗಾಗಿ ಏನು ಮಾಡಬೇಕು, ನೀವು ಈ ಮೇಲ್ಗಡೆಯಿಂದ ಏನು ಕಟ್ ಮಾಡಲಿಕ್ಕೂ ಇಲ್ಲ, ಆಯಿತಾ. ಸೊ ಕಟ್ ಮಾಡಲಿಕ್ಕೆ ಇಲ್ಲ, ಕಟ್ ಮಾಡಿದರೆ ಏನಾಗುತ್ತೆ, ಚೈನ್ ಸ್ಟಿಚ್ ಫುಲ್ ಚೈನ್ ಸ್ಟಿಚ್ ಹೋಗುತ್ತೆ. ಅದಕ್ಕೆ ಏನು ಮಾಡಬೇಕು ಅಂದರೆ, ನೀವು ಹೀಗೆ ಚೈನ್ ತಗೊಳ್ತೀರ ನೋಡಿ, ಹೀಗೆ ಚೈನ್ ತಗೊಂಡು, ಈಗ ನಾವು ಚೈನ್ ತಗೊಂಡಿದ್ವಲ್ಲ, ಹೀಗೆ ಚೈನ್ ತಗೊಂಡು ಎಂಡ್ ನಾಟ್ ಹಾಕ್ತೇವಲ್ಲ. ಸೊ ನೋಡಿ ಇದು ಎಂಡ್ ನಾಟ್ ನೋಡಿ, ಇಷ್ಟು ದೊಡ್ಡ ಥ್ರೆಡ್ ತಗೊಂಡ್ರೆ ಏನಾಗುತ್ತೆ, ಎಂಡ್ ನಾಟ್ ಕೂಡ ನಿಮಗೆ ದೊಡ್ಡದು ಬರುತ್ತೆ ನೋಡಿ. ಇಷ್ಟು ದೊಡ್ಡ ಚೈನ್ ತಗೊಂಡ್ರಾ, ಒಳಗಡೆ ಹೀಗೆ ಸೂಜಿ ಹಾಕಿ ಹೀಗೆ ಇಟ್ಕೊಂಡ್ರಿ, ಕೆಳಗಡೆಯಿಂದ ದಾರ ಎಳೆದ್ರಿ ಅಲ್ವಾ. ಸೊ ಅದೇ ನೀವು ನಾಟ್ ಚಿಕ್ಕದು ಮಾಡಬೇಕಾದ್ರೆ ಇದೊಂದು ಟ್ರಿಕ್ಸ್ನ ನೀವು ಯೂಸ್ ಮಾಡಿಕೊಳ್ಳಿ. ಜಸ್ಟ್ ಒಂದೇ ಒಂದು ಟ್ರಿಕ್ಸ್ ಹೀಗೆ ಆಯ್ತಲ್ಲ. ಸೊ ಈಗ ಎಂಡ್ ನಾಟಿಗೆ ದೊಡ್ಡದು ಚೈನೇ ತೊಗೊಳ್ಳಿಲ್ಲ, ಚಿಕ್ಕ ಚೈನ್ ತೊಗೊಂಡ್ರಿ ನೋಡಿ, ಇಷ್ಟೇ ತೊಗೊಂಡ್ರಿ, ಇದರೊಳಗಡೆ ಇನ್ನೊಂದು ಥ್ರೆಡ್ ತೊಗೊಂಡ್ರಿ ಚಿಕ್ಕದು, ಅದು ಕೂಡ ತುಂಬ ಚಿಕ್ಕದು, ದೊಡ್ಡದೇ ಇಲ್ಲ. ಸೊ ಈಗ ನೀವು ಇಲ್ಲಿಂದ ಲಾಕ್ ಮಾಡಿ ನೋಡಿ. ಈಗ ಚಿಕ್ಕ ಚೈನ್ ತೆಗೆದ್ರಲ್ಲ ನೋಡಿ, ಈಗ ಲಾಕ್ ಮಾಡಿ, ಲಾಕ್ ಆಯಿತು ನೋಡಿ, ಅಷ್ಟೇ ನೋಡಿ. ಇದು ನಾಟ್ ನೋಡಿ, ಈ ನಾಟ್ ನೋಡಿ, ಈ ನಾಟ್ ನೋಡಿ, ಈ ನಾಟ್ ನೋಡಿ, ಆಯಿತಾ, ಎಷ್ಟು ದೊಡ್ಡದಿದೆ, ಈ ನಾಟ್ ನೋಡಿ, ಅಷ್ಟೇ. ನೀವು ಎಷ್ಟು ಚಿಕ್ಕ ಚೈನ್ ತಗೊಳ್ತೀರ ನೋಡಿ, ಅಷ್ಟು ಚಿಕ್ಕ ನಾಟ್ ಬೀಳುತ್ತೆ. ಈಸಿ ಮೆಥಡ್, ನಿಮಗೆ ಏನು ಕಷ್ಟ ಇಲ್ಲ, ಆಯಿತಾ. ಸೊ ಇಷ್ಟೇ, ನಾವೀಗ ಎಂಡಿಗೆ ಹೀಗೆ ನಾವು ಚೈನ್ ತಗೊಳ್ತಾ ಹೋಗ್ತೇವಲ್ಲ, ಚೈನ್ ತಗೊಳ್ತಾ ಹೋದ್ಮೇಲೆ ಇಲ್ಲಿಗೆ ಎಂಡಿಗೆ ಬರುವಾಗ ಒಂದು ಚಿಕ್ಕದು ಚೈನ್ ತಗೊಳ್ಳಿ, ಒಂದು ಹೀಗೆ ನಾಟ್ ಹಾಕ್ಕೊಂಡು ಹೀಗೆ ಇಳಿರಿ. ಇನ್ನೊಂದು ನೀವು ಕೆಲಸ ಮಾಡಬೇಕು, ನಾಟ್ ಹಾಕಿದಾದ್ಮೇಲೆ ಕೆಳಗಡೆ ಕೈಯಿಂದ ದಾರನ ಒಂದು 2 ಸಲ ಎಳೆದು ನೋಡಿ, ಅಂತ ಸ್ವಲ್ಪ ಮೆಲ್ಲಗೆ ಎಳೆದು ನೋಡಿ. ಯಾಕಂದರೆ ಕೆಲವೊಂದು ಸಲ ನಾಟ್ ಬೀಳದಿದ್ದರೆ ನೀವು ನೆಕ್ಸ್ಟ್ ವರ್ಕ್ ಕಂಟಿನ್ಯೂ ಮಾಡಿದರೆ ಫಸ್ಟ್ ಇದು ನಾಟ್ ಹೋದರೆ ಫುಲ್ ವರ್ಕ್ ಹೋಗುತ್ತೆ. ಸೊ ಅದಕ್ಕೋಸ್ಕರ ಒಮ್ಮೆ ನಾಟ್ ಹಾಕಿದಾದ್ಮೇಲೆ ಚೆಕ್ ಮಾಡಿ. ಈ ನನ್ನ ಚಿಕ್ಕ ಟಿಪ್ಸ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಯಾರಿಗಾದ್ರು ಆರಿ ವರ್ಕ್ ಆನ್ಲೈನ್ ಕ್ಲಾಸ್ ಬೇಕಾದರೆ ಜಾಯ್ನ್ ಆಗಿ. ಥ್ಯಾಂಕ್ ಯು.